ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂತಂದರೆ, ಬಿ ಸ್ಮಾರ್ಟ್ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ, ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಸಹ ಶೇರ್ ಮಾಡಿ. ಅವ್ರಿಗೂ ಸಹ ಸ್ಮಾರ್ಟ್ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸ್ಮಾರ್ಟ್ ಅಂದರೆ ಏನು? ಈ ವಿಷಯ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಫಿನಾನ್ಷಿಯಲ್ಸ್ ಗೋಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಿನಾನ್ಷಿಯಲ್ ಗೋಲ್ ಅಂದರೆ ಹಣಕಾಸಿನ ಗುರಿ ಅಂತೇಳಿ. ಹಣಕಾಸಿನ ಗುರಿ ಯಾಕೆ ಬಹಳ ಮುಖ್ಯ? ಯಾಕೆ ಅಂತಂದರೆ, ನಮ್ಮ ಜೀವನದಲ್ಲಿ ಹಲವು ಬಗೆಯಾದಂತಹ ಸಂಕಷ್ಟಗಳು ಎದುರಾಗುತ್ತೆ. ಆ ಸಂಕಷ್ಟಗಳಿಗೆ ಪೂರ್ತಿ ಮಾಡೋದಕ್ಕೆ ಅಂತ ಹೇಳಿ ನಾವು ಒಂದು ಫಿನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಬೇಕಾಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಸಂಕಷ್ಟಕ್ಕೆ ಹೊರತುಪಡಿಸಿ ಸಹ ಬಯಕೆಗಳು ಸಹ ಇರುತ್ತೆ. ಆ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಸಹ ನಮಗೆ ಫೈನಾನ್ಷಿಯಲ್ ಗೋಲ್ ದೊಡ್ಡ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಅನ್ನುವಂಥ ವಿಚಾರ. ಸರಿ, ಸೊ ಫೈನಾನ್ಷಿಯಲ್ ಗೋಲ್ ಅಂತ ಹೇಳಾಯಿತು. ಅಂದರೆ ಆರ್ಥಿಕ ಗುರಿ, ಅಂದರೆ ಹಣಕಾಸಿನ ಗುರಿ. ಈಗ ಉದಾಹರಣೆಗೆ ಒಂದು ಮನೆ ತೊಗೊಬೇಕು ಅಂತಿದ್ದೀವಿ, ಅಥವಾ ಒಂದು ಕಾರ್ ತೊಗೊಬೇಕು ಅಂತಿದ್ದೀವಿ, ಅಥವಾ ಒಂದು ಟೂ ವೀಲರ್ ತೊಗೊಬೇಕು ಅಂತ ಇದ್ದೀವಿ, ಅಥವಾ ಮಕ್ಕಳ ಶಿಕ್ಷಣ ಆಗಿರಲಿ, ಮಕ್ಕಳ ಮದುವೆ ಆಗಿರಲಿ, ಮಕ್ಕಳ ಉನ್ನತ ಶಿಕ್ಷಣ ಆಗಿರಲಿ, ಅಥವಾ ಮದುವೆಯ ಖರ್ಚಾಗಿರಲಿ. ಸೊ ಈ ರೀತಿ ಮಕ್ಕಳ ಮದುವೆ ಖರ್ಚಾಗಿರಲಿ, ಇವೆಲ್ಲವೂ ಸಹ ಒಂದು ರೀತಿ ಫಿನಾನ್ಷಿಯಲ್ ಗೋಲ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ರಿಟೈರ್ಮೆಂಟ್ ಪ್ಲ್ಯಾನಿಂಗ್, ವೃದ್ಧಾಪ್ಯದಲ್ಲಿ ನಮಗೆ ತಿಂಗಳಿಗೆ ಇಂತಿಷ್ಟು ಅಂತೇಳಿ ಹಣ ಬರೋದಕ್ಕೆ ಒಂದು ಗೋಲ್ ಸೆಟ್ ಮಾಡಬೇಕು. ರಿಟೈರ್ಮೆಂಟ್ ಗೋಲ್ ಅಂದರೆ ಅದು ಒಂದು ರೀತಿಯಾಗಿ ಫಿನಾನ್ಷಿಯಲ್ ಗೋಲ್ ಅಂತಲೇ ನಾವು ಹೇಳ್ತೇವೆ. ಸರಿ, ಈ ಫಿನಾನ್ಷಿಯಲ್ ಗೋಲ್ ಅನ್ನೋದಕ್ಕೆ ಯಾವಾಗಲೂ ಅನುಸರಿಸಬೇಕಾದಂಥ ವಿಧಾನವೇ ಈ ಸ್ಮಾರ್ಟ್ ಟೆಕ್ನಿಕ್. ಏನಿದು ಸ್ಮಾರ್ಟ್ ಟೆಕ್ನಿಕ್ ಅಂತಂದರೆ, SMART ಅಂಥೇಳಿ ಸೆಪ್ರೇಟಾಗಿ ನಾನು ಅನ್ನೋದಕ್ಕೆ ಸುವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಸ್ಮಾರ್ಟ್ ಒಟ್ಟುಗೂಡಿಸಿದ್ರೆ ಸ್ಮಾರ್ಟ್. ಸೊ ಎಸ್ ಅಂದರೆ ಸ್ಪೆಸಿಫಿಕ್, ಅಂದರೆ ಯಾವಾಗ ನಿರ್ದಿಷ್ಟವಾದಂಥ ಒಂದು ಸಮಯ ಅದಕ್ಕೆ ಕೊಡಬೇಕು ಅನ್ನೋಂಥ ವಿಚಾರ. ಹಾಗೆ ಆಮೇಲೆ ಆ ಗೋಲು ಸ್ಪೆಸಿಫಿಕ್ ಆಗಿರಬೇಕು. ಸೊ ಈಗ ಮನೆ ತೊಗೊಬೇಕು ಅಂದರೆ ಮನೆ ತೊಗೊಳೋದಕ್ಕೆ ಮಾತ್ರ ಗೋಲ್ ಫಿಕ್ಸ್ ಆಗಿರಬೇಕು, ಅಥವಾ ಕಾರ್ ತೊಗೊಬೇಕು, ಬೈಕ್ ತೊಗೊಬೇಕು, ಮಕ್ಕಳ ಶಿಕ್ಷಣ, ಮಕ್ಕಳ ಮದುವೆ. ಸೊ ಇದು ಸ್ಪೆಸಿಫಿಕ್ ಆಗಿ ಒಂದು ಟಾರ್ಗೆಟನ್ನು ಸೆಟ್ ಮಾಡೋ ರೀತಿ. ನೆಕ್ಸ್ಟು ಮೆಷರಬಲ್. ಎಮ್ ಅಂದರೆ ಮೆಷರಬಲ್. ಮೆಷರಬಲ್ ಅಂದರೆ ಆ ಗೋಲನ್ನು ನಾನು ಈಡೇರಿಸಿಕೊಳ್ಳಲಿಕ್ಕೆ ಎಷ್ಟರ ಪ್ರಮಾಣದಲ್ಲಿ ನನ್ನಿಂದ ಆಗುತ್ತೆ ಹಣಕಾಸಿನ ಒಂದು ಖರ್ಚು, ಅಥವಾ ಅದರ ಒಂದು ಹೂಡಿಕೆ, ಅಥವಾ ಒಂದು ಉಳಿತಾಯ. ಇದನ್ನು ನಾವು ಮೆಷರಬಲ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಅಂದರೆ ಯಾವ ಗುರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಮೆಷರಬಲ್ ಅಂದರೆ ಎಷ್ಟರ ಪ್ರಮಾಣದಲ್ಲಿ ನಾವು ಆ ಗುರಿ ಸಾಧನೆ ಮಾಡೋದಕ್ಕೆ ನಮ್ಮ ಬಳಿ ಇರುವಂಥ ಹಣವನ್ನು ಉಪಯೋಗಿಸ್ತೀವಿ ಅನ್ನೋಂಥ ವಿಚಾರ. ಸೊ ಸ್ಪೆಸಿಫಿಕ್, ಮೆಷರಬಲ್. ಎ ಅಂದರೆ ಆ್ಯಕ್ಷನಬಲ್. ಸೊ ಆ್ಯಕ್ಷನಬಲ್ ಅಂದರೆ ಬರೀ ಸ್ಪೆಸಿಫಿಕ್ಕಾಗಿ ಏನು ಗುರಿ ಅಂತ ನೋಡ್ಬಿಟ್ಟು ಎಷ್ಟೋದಕ್ಕೆ ಕಾಂಟ್ರಿಬ್ಯೂಷನ್ ಬೇಕು ಅಂತ ನೋಡ್ಬಿಟ್ರೆ ಸಾಕಾಗಲ್ಲ. ಆ್ಯಕ್ಷನಬಲ್ ಅಂದರೆ ಆ್ಯಕ್ಷನ್ ತೊಗೊಬೇಕು. ಆ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಆ ಗುರಿಯನ್ನು ಸಾಧಿಸೋದಕ್ಕೆ ಒಂದು ಕಾರಣ ಇರಬೇಕಲ್ವ. ಗುರಿ ಸಾಧಿಸೋಕ್ಕೆ ಅಂಥೇಳಿ ಆ್ಯಕ್ಷನ್ ನಾವು ತೊಗೊಂಡ್ರೆ ಮಾತ್ರ ಆ ಒಂದು ಗುರಿನ ಅಟೈನ್ ಮಾಡೋಕ್ಕಾಗುತ್ತೆ ಅನ್ನೋಂಥ ವಿಚಾರ. ಸರಿ, SMA ಆಯಿತು. ಸ್ಪೆಸಿಫಿಕ್, ಮೆಷರಬಲ್, ಆ್ಯಕ್ಷನಬಲ್. ಆರ್ ಅಂದರೆ ಏನು? ರಿಯಲಿಸ್ಟಿಕ್. ಸೊ ರಿಯಲಿಸ್ಟಿಕ್ ಅಂದ್ರೇನು? ಅದು ನೈಜವಾಗಿರ್ಬೇಕು. ನಾವು ಯಾವ ಗುರಿನ ಮುಟ್ತಾ ಇದ್ದೀವೋ ಅದು ನೈಜತೆಯಿಂದ ಕೂಡಿರಬೇಕು. ನನಗೊಂದು ಕಾರ್ ತೊಗೊಳೋದಕ್ಕೆ 15 ಲಕ್ಷ ಬೇಕು ಅಂದ ತಕ್ಷಣ ನಾನು 50 ಲಕ್ಷನ ಟಾರ್ಗೆಟ್ ಆಗಿ ಇಟ್ಕೊಂಡ್ಬಿಟ್ಟು ಮಾಡಬಾರ್ದು. ಅದು ರಿಯಲಿಸ್ಟಿಕ್ ಆಗಿರಬೇಕು, ರೀಸನಬಲ್ ಆಗಿರಬೇಕು ಆ ಒಂದು ದರ. ಸರಿ, ಇದು ರಿಯಲಿಸ್ಟಿಕ್ ಅಥವಾ ರೀಸನಬಲ್ ಅಂತ ನಾವು ಅಂದ್ಕೊಳ್ಬೋದು. SMAR ಆಯಿತು. ಸೊ ಟಿ ಅಂದರೆ ಏನು? ಟಿ ಅಂದರೆ ಟೈಮ್ ಬೌಂಡ್. ಸೊ ಟೈಮ್ ಬೌಂಡ್ ಅಂದರೆ ಇಷ್ಟ ಅವಧಿ ಒಳಗಡೆ. ಉದಾಹರಣೆಗೆ 10 ವರ್ಷದ ಬಳಿಕ, 15 ವರ್ಷದ ಬಳಿಕ ಮನೆ ತೊಗೊಬೇಕು ಅಂತಿದ್ದೀವಿ ಅಂದ್ಕೊಂಡ್ರೆ ಅದಕ್ಕೆ ಟೈಮ್ ಬೌಂಡ್ ಅಂತ ಹೇಳ್ತೀವಿ. ಇಷ್ಟು ಟೈಮಿನ ಒಳಗಡೆ. ಸೊ ಸ್ಪೆಸಿಫಿಕ್ ಆಗಿ, ಮೆಷರಬಲ್ ಆಗಿ, ಆ್ಯಕ್ಷನಬಲ್ ಆಗಿ, ರಿಯಲಿಸ್ಟಿಕ್ ಆಗಿ ಮತ್ತು ಟೈಮ್ ಬೌಂಡ್ ಆಗಿ ಆ ಮನೆನ ತೊಗೊಬೇಕು ಅಂದರೆ 15 ವರ್ಷದಲ್ಲಿ ಇವತ್ತಿರುವಂಥ 1 ಕೋಟಿ ಮನೆ ನೆಕ್ಸ್ಟ್ ಎಷ್ಟಾಗುತ್ತೆ ಅನ್ನೋದಕ್ಕೆ ನಾವು ಇನ್ಫ್ಲೇಷನ್ ಅನ್ನೋದನ್ನು ಕನ್ಸಿಡರ್ ಮಾಡಬೇಕು. ಅದು ಬೆಲೆ ಏರಿಕೆ ಅಂತ ಹೇಳ್ತೀವಿ. ಸರಾಸರಿಯಾಗಿ ನಮ್ಮ ದೇಶದಲ್ಲಿರುವಂತಹ ಇನ್ಫ್ಲೇಷನಿನ ರೇಟು 7% ಅಂದರೆ 7% ಅಂತ ನಾವು ಹೇಳ್ತೀವಿ. ಹಾಗೆ ರಿಯಲ್ ಎಸ್ಟೇಟಿಗೆ ಇನ್ಫ್ಲೇಷನ್ ಇದೆಯಾ ಅದನ್ನು ಸಹ ಗಮನಿಸಬೇಕಾಗತ್ತೆ. ಮತ್ತು ವ್ಯಾಲ್ಯೂಯೇಷನ್, ಪ್ರಾಪರ್ಟಿ ವ್ಯಾಲ್ಯೂಯೇಷನ್, ಈ ಹಿಂದಿನ ಪಾಸ್ಟಿನ ಒಂದು ಪ್ರೊಜೆಕ್ಷನ್ಸ್ನ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಎಷ್ಟರ ಪ್ರಮಾಣದಲ್ಲಿ ಅದು ಗಣನೀಯವಾಗಿ ಏರಿಕೆ ಆಗಿದೆ. ಹಣದುಬ್ಬರ ಎಷ್ಟರ ಪ್ರಮಾಣದಲ್ಲಿ ಅದು ಇಂಪ್ಯಾಕ್ಟ್ ಆಗಿದೆ. 2 ಲಕ್ಷಕ್ಕೆ ತೊಗೊಂಡಂತಹ 80ರ ದಶಕದಲ್ಲಿ ಇದ್ದಂತಹ ಒಂದು ಸೈಟಿನ ಮೌಲ್ಯ ಇವಾಗ 2 ಕೋಟಿ ಆಗಿದೆ. ಅಂದರೆ ಎಷ್ಟರ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ 80, 90, 2000, 2010, 2020, 2025ನೇ ವರ್ಷದಲ್ಲಿ ನಾವು ಇದ್ದೀವಿ ಅಂದಾಗ ಆ ಒಂದು 2 ಲಕ್ಷ ಮೌಲ್ಯದ ಒಂದು ಸೈಟ್ ಈಗ ಎಷ್ಟರ ಮೌಲ್ಯ ಏರಿದೆ ಅಂತಂದಾಗ ನಮ್ಮ ಬಳಿ ಬೆಲೆ ಏರಿಕೆ, ನಮ್ಮ ದೇಶದ ಬೆಲೆ ಏರಿಕೆ ಮತ್ತು ಆ ನಗರದಿಂದ ಆದಂತಹ
ನಗರಕ್ಕೆ ಸಂಬಂಧಪಟ್ಟಂತೆ ಸಹ ಬೆಲೆ ಏರಿಕೆಯಲ್ಲಿ ವ್ಯತ್ಯಾಸ ಇರುತ್ತೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಪ್ರೈಸಸ್ನಲ್ಲಿ. ಅದನ್ನು ಸಹ ನಾವು ಪರಿಗಣನೆಗೆ ತೊಗೊಬೇಕಾಗತ್ತೆ. ಒಂದು ವೇಳೆ ನಾವು ಖರೀದಿಸುವಂಥ ಮನೆ ಟೈರ್ 2 ಸಿಟೀಸಲ್ಲಿದೆಯಾ, ಟೈರ್ 3 ಸಿಟೀಸಲ್ಲಿದೆಯಾ, ಅಥವಾ ಮೆಟ್ರೋಪಾಲಿಟನ್, ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿದೆಯಾ ಅನ್ನೋ ಇದನ್ನು ನೋಡಿಕೊಂಡು ಲೆಕ್ಕಾಚಾರ ಹಾಕ್ಕೊಂಡು ಬೆಲೆ ಏರಿಕೆನ ನೋಡಿಕೊಂಡು ತದನಂತರ ನಿರ್ದಿಷ್ಟವಾಗಿ ಎಷ್ಟು ಬೇಕು ಹಣ. ಇವತ್ತು 2 ಕೋಟಿ ಇರುವುದು, ಇನ್ನು 15 ವರ್ಷದಲ್ಲಿ ಎಷ್ಟರ ಪ್ರಮಾಣಕ್ಕೆ ಅದು ಏರಿಕೆ ಆಗ್ಬೋದು ಅನ್ನೋದನ್ನು ಸಹ ನಾವು ಮನಗಾಣಬೇಕಾಗುತ್ತೆ. ಒಂದು ವೇಳೆ ಅದು ದುಪ್ಪಟ್ಟಾಯಿತು ಬೆಲೆ ಅಂತಂದರೆ 2 ಇರೋದು 4 ಕೋಟಿ ಆಗುತ್ತೆ. ಅಥವಾ ಅದು 1 ಪಟ್ಟು ಹೆಚ್ಚಾಯಿತು ಅಂತಂದರೆ ಸೊ ಅದಕ್ಕೆ ತಕ್ಕಂತೆ ನಾವು ಲೆಕ್ಕಾಚಾರ ಹಾಕಬೇಕಾಗತ್ತೆ. ಸೊ ಇನ್ಫ್ಲೇಷನನ್ನು ಗಣನೆಗೆ ತಗೊಂಡು ಆ ಟಾರ್ಗೆಟನ್ನು ನಾನು ಅಚೀವ್ ಮಾಡೋದಕ್ಕೆ ಎಷ್ಟಾಗುತ್ತೆ ಅನ್ನೋ ಲೆಕ್ಕಾಚಾರ ನಮಗೆ ಸಿಗುತ್ತೆ. ಸೊ ಇನ್ಫ್ಲೇಷನನ್ನು ಒಳಗೂಡಿಸ್ಕೊಂಡ ಬಳಿಕ ಬರುವಂತಹ ಮಾಸಿಕ ಕಂತುಗಳೆಷ್ಟು ಅನ್ನೋದನ್ನು ನಾವು ಗಮನ ಹರಿಸ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾಶ್ ಕಾಂಪೊನೆಂಟ್ ಆಗಿ ಅಂದರೆ ಉಳಿತಾಯ ಅಥವಾ ಹೂಡಿಕೆಯ ಮೂಲಕವೇ ಸಹ ಒಂದು ಪ್ರಾಪರ್ಟಿನ ಖರೀದಿ ಮಾಡ್ಬೋದು. ಇವತ್ತೇ ಹೋಗಿ ಆ ಪ್ರಾಪರ್ಟಿನ ಬ್ಯಾಂಕಲ್ಲಿ ನಾನು ಸಾಲ ತೊಗೊಂಡ್ರೆ ಸೊ 15 ವರ್ಷದ ತನಕ ಪುಕ್ಷಾಟೆ ನಾನು ಬ್ಯಾಂಕಿಗೆ ಬಡ್ಡಿ ಕಟ್ತಾ ಹೋಗ್ತೀನಿ. ಅದು ಮುಖ್ಯನಾ ಅಥವಾ ಅದು ಉಪಯೋಗ ಆಗುತ್ತಾ ನನಗೆ, ಆಗಲ್ವಾ? ಯಾಕಂದರೆ ಈ 15 ವರ್ಷದಲ್ಲಿ ಬ್ಯಾಂಕಿಗೆ ನಾನು ಬಡ್ಡಿನೂ ಕಟ್ತಾ ಹೋಗ್ತೀನಿ ಒಂದು, ಆಮೇಲೆ ಆಸ್ತಿಗೆ ನಾನು ತೆರಿಗೆನೂ ಕಟ್ತಾ ಹೋಗ್ತೀನಿ, ಮೇಂಟೆನೆನ್ಸ್ ಕಾಸ್ಟು ಬರುತ್ತೆ, ನೀರಿನ ಕಂದಾಯನೂ ಬರುತ್ತೆ. ಸೊ ಇದೆಲ್ಲ ಕರೆಂಟ್ ಬಿಲ್ಲು ನಾನು ಕಟ್ಟಬೇಕು. ಸೊ ಈ ಎಲ್ಲದೂ ಸಹ ಒಟ್ಟು ಗೂಡುಬಿಟ್ಟು ನನಗೆ ಎಷ್ಟು ಖರ್ಚಾಗುತ್ತೆ 15 ವರ್ಷದಲ್ಲಿ ನಾನು ಲೆಕ್ಕಾಚಾರನೂ ಹಾಕ್ಕೊಬೇಕಾಗತ್ತೆ ನಾವು. ಸೊ ಈಗ ಹೂಡಿಕೆ ಮಾಡಿಕೊಂಡು ಉಳಿತಾಯ ಮಾಡಿಕೊಂಡು ಒಂದು ಪ್ರಾಪರ್ಟಿನ ತೊಗೊಳ್ಳೋದೊಂದಿದೆ, ಒಂದು ಕ್ಯಾಟಗರಿ ಆಗಿದ್ದರೆ, ಇನ್ನೊಂದು ಸಾಲ ಮಾಡಿಕೊಂಡು ಬ್ಯಾಂಕಿಗೆ ಹಣವನ್ನು ಕಟ್ತಾ ಹೋಗಿ ದ್ವಿಗುಣವಾಗಿ ಬ್ಯಾಂಕ್ ಆ ಹಣವನ್ನು ಗಳಿಸ್ತಾ ಹೋಗುತ್ತೆ. ಯಾಕಂದರೆ ನೀವು ಬಾಡಿಗೆ ಕೊಡೋ ಬದಲು ನಾನು EMI ಕಟ್ತೀನಿ ಅಂತಂದರೆ ನೀವು ಕಟ್ಟುವಂಥ EMI ಹಣ ಬಾಡಿಗೆ ಹಣಕ್ಕಿಂತನೂ ಜಾಸ್ತಿ ಇದೆ ಅಂದರೆ ಎಲ್ಲೋ ನಿಮಗೆ ಅದು ಲಾಸ್ ಆಗ್ತಾ ಇದೆ ಅನ್ನೋ ವಿಚಾರ. ಯಾಕೆಂದರೆ ಮನೆ ನಿಮಗೆ ಸ್ವಂತ ಆಗಿರ್ಬೋದು, ಆ ಮನೆಗೆ ಉಂಟಾಗುವಂಥ ಖರ್ಚುಗಳನ್ನು ಸಹ ನೀವು ಪರಿಗಣನೆಗೆ ತೊಗೊಬೇಕು. ಅದು ತುಂಬ ಜನ ತೊಗೊಳ್ಳೋದಿಲ್ಲ. ಹೇಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೋ ಮನೆಯ ಮೇಂಟೆನೆನ್ಸ್ ಕಾಸ್ಟು ಸಹ ಜಾಸ್ತಿ ಆಗುತ್ತೆ. ಮನೆಗೆ ಆಗುವಂಥ ಖರ್ಚುಗಳು, ಅದು ಆಸ್ತಿ ತೆರಿಗೆ ಆಗಿರಲಿ ಅಥವಾ ನೀರಿನ ಕಂದಾಯದಾಗಿರಲಿ, ನೀರಿನ ತೆರಿಗೆ ಮತ್ತು ವಿದ್ಯುತ್ ಶಕ್ತಿ ಇನ್ ಕೇಸು ಹೈಯರ್ ಇನ್ಕಮ್ ಗ್ರೂಪ್ ಆಗಿದ್ದರೆ ಅದರ ಒಂದು ದರ, ಎಲ್ಲವೂ ಸಹ ಇದರ ಮೇಲೆ ಒಂದು ಪ್ರಭಾವ ಉಂಟಾಗುತ್ತೆ. ಮತ್ತು ಇನ್ಫ್ಲೇಷನ್ ಫ್ಯಾಕ್ಟರ್ ಕಾಸ್ಟು ಕೂಡ ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋಂಥ ವಿಚಾರ. ಸೊ ಫಸ್ಟೇ ನಾನು ಲೋನ್ ತೊಗೊಂಡು ಬ್ಯಾಂಕಿಗೆ ನಾನು ಅದಷ್ಟನ್ನು ಕಟ್ಟೋದಷ್ಟೇ ಈ ಖರ್ಚುಗಳಿಗೂ ಸಹ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ನಾನು ವ್ಯಯಿಸ್ತಾ ಇದ್ದೀನಿ ಅಂದಾಗ ನನಗೆ ಉಳಿಕೆ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಹೂಡಿಕೆ ಮಾಡೋದಕ್ಕೂ ಸಹ ಹಣ ಕೊರತೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಕಿಲ್ಸನ್ನ ಡೆವಲಪ್ ಮಾಡಿಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸ್ಕೊಳ್ಳೋದಕ್ಕೆ ನಾವು ಮುಂದಾದರೆ ಆ ಹೆಚ್ಚಿನ ಹಣ ಏನೇ ಬಂದರೂ ನಮ್ಮ ಆದಾಯದಲ್ಲಿ ಬರುವಂಥ ಹೆಚ್ಚಿನ ಹಣವನ್ನು ಈ ಹೂಡಿಕೆಯಲ್ಲಿ ಅಥವಾ ನಾವು ಇನ್ವೆಸ್ಟ್ಮೆಂಟ್ ಅಂತ ನಾವೇನು ಕರಿತೀವಿ ಅದು ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಅಥವಾ ಷೇರುಪೇಟೆ ಆಗಿರಲಿ, ಮ್ಯೂಚುವಲ್ ಫಂಡಿನ ಮೂಲಕ, ಬಂಗಾರದ ಮೂಲಕ ಹೂಡಿಕೆ ಮಾಡೋದಾಗಿರಲಿ, ಬೇರೆ ಬೇರೆ ರೀತಿಯಾಗಿ ಹೂಡಿಕೆ ವಿಚಾರಗಳೆಲ್ಲ ಇದ್ದಾವೆ. ಸೊ ಅದರಲ್ಲೆಲ್ಲ ನಾವು ಹೂಡಿಕೆ ಮಾಡ್ಕೊಂಡು ಹೋಗಿ ಆ ಸ್ಪೆಸಿಫಿಕ್ ಟಾರ್ಗೆಟನ್ನು ಅಚೀವ್ ಮಾಡೋದಕ್ಕೆ ಮೆಷರಬಲ್ ಆಗಿ ಒಂದಿಷ್ಟು ಪ್ರಮಾಣದ ಕಾಂಟ್ರಿಬ್ಯೂಷನ್ ಮಾಡ್ಕೊತ ಹೋದರೆ ಆ ಟಾರ್ಗೆಟ್ ಅಟೈನ್ ಮಾಡೋದಕ್ಕೆ, ಒಂದು ಉದಾಹರಣೆ ಹೇಳೋದಾದರೆ 2 ಕೋಟಿ ರೂಪಾಯಿ ಇದ್ದಿದ್ದು ಮೌಲ್ಯ ಮುಂದಿನ 10 ವರ್ಷದಲ್ಲಿ ಅದು 4 ಕೋಟಿಯೇ ಆಯಿತು ಅಂದ್ಕೊಳ್ಳೋಣ, ದುಪ್ಪಟ್ಟೆ ಆಯಿತು ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಬೆಲೆ ಏರಿಕೆ ಗಣನೀಯವಾಗಿ ಏರುವಂಥ ಸಾಧ್ಯತೆಗಳು ಇರುತ್ತೆ, ಇಳಿಕೆ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಅದು ನಮಗೆ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಆ ಒಂದು ಆ್ಯಕ್ಯುರೇಟಾಗಿ ಎಷ್ಟಾಗುತ್ತೆ ಅಂಥೇಳಿ. ಸರಾಸರಿ ಮೌಲ್ಯ ಅಂತ ಹೇಳಿದ್ರೆ ಒಂದು 7-8% ಬೆಲೆ ಏರಿಕೆ ಆಗುತ್ತೆ ಅನ್ನೋಂಥ ಒಂದು ಅಂದಾಜಿನ ಮೂಲಕ ನಾವು ಆ ಪ್ರಾಪರ್ಟಿ ವ್ಯಾಲ್ಯೂನ ನಾವು ಗ್ರಹಿಸ್ಬೋದು. ಸೊ 10 ವರ್ಷಕ್ಕೆ 4 ಕೋಟಿನೂ ಆಗ್ಬೋದು, ಅಥವಾ 3 ಕೋಟಿನೂ ಆಗ್ಬೋದು, ಅಥವಾ 2,75,00,000 ಕೂಡ ಆಗ್ಬೋದು. ಸೊ ಅದು ಮಾರ್ಕೆಟಿನ ಡಿಮ್ಯಾಂಡ್, ಮಾರ್ಕೆಟಿನ ರೇಟ್, ರಿಯಲ್ ಎಸ್ಟೇಟ್ ದರ ಎಲ್ಲ ಫ್ಯಾಕ್ಟರ್ಸ್ಗಳು ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ನಾವೊಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಹೂಡಿಕೆ ಮಾಡ್ಕೊಂಡು ಹೋಗಿ ತದನಂತರ ಅಚೀವ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಕಾಂಪೌಂಡಿಂಗ್ ಒಂದು ಎಫೆಕ್ಟಿಂದ ನಮಗೆ ಹಣನೂ ಜಾಸ್ತಿ ಸಿಗುತ್ತೆ. ಪ್ಲಸ್ ಹೆಚ್ಚಿನ ಒಂದು ಹಣವನ್ನು ನಾವು ಬ್ಯಾಂಕಿಗೆ ಬಡ್ಡಿ ರೂಪದಲ್ಲಿ ಕೊಡುವಂಥ ಅವಶ್ಯಕತೆಗಳಿರೋದಿಲ್ಲ. ಯಾಕೆಂದರೆ 2 ಕೋಟಿ ರೂಪಾಯಿ ನಾನು ಪ್ರಾಪರ್ಟಿನ ಇವತ್ತು ಖರೀದಿ ಮಾಡಿ ಬ್ಯಾಂಕಿಗೆ ನಾನು EMI ಕಟ್ತೀನಿ ಅಂದರೆ ಮೊದಲಿಗೆ ನಾನು ಇಂಟ್ರೆಸ್ಟನ್ನು ಕಟ್ತಾ ಹೋಗ್ತೀನಿ ಹೊರತು ಪ್ರಿನ್ಸಿಪಲನ್ನು ಕಟ್ತಾ ಹೋಗಲ್ಲ. ಸೊ ಫಸ್ಟ್ ಇಂಟ್ರೆಸ್ಟ್ ಕಾಂಪೋನೆಂಟ್ ಎಲ್ಲ ಆದ ಬಳಿಕನೇ ಪ್ರಿನ್ಸಿಪಲ್ ಕಾಂಪೌಂಡನ್ನು ನಾನು ಕಟ್ತೀನಿ ಮನೆಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಕಟ್ಟಿರುವಂಥ ಹಣ ಏನಿದೆ ಇನ್ನೂ ಹೆಚ್ಚಾಗಿ ನಾವು ಬ್ಯಾಂಕಿಗೆ ಹಣವನ್ನು ಕೊಡ್ತೀವಿ ಅನ್ನೋದನ್ನು ಮನಗಾಣಬೇಕಾಗುತ್ತೆ. ಸೊ ಇದೊಂದು ಉದಾಹರಣೆ ಹೇಳ್ತಾ ಇದ್ದೆ ನಾನು, ಸ್ಮಾರ್ಟ್ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಇದನ್ನು ನೀವು ಎಲ್ಲದಕ್ಕೂ ಸಹ ಅಪ್ಲೈ ಮಾಡ್ಕೊಬೋದು. ಎಜುಕೇಷನ್ ಎಕ್ಸ್ಪೆನ್ಸಸ್, ಮ್ಯಾರೇಜ್ ಆಗಿರಲಿ, ರಿಟೈರ್ಮೆಂಟ್ ಪ್ಲಾನಿಂಗ್ ಆಗಿರಲಿ, ಅಥವಾ ಫಾರಿನ್ ವೆಕೇಷನ್ ಆಗಿರಲಿ, ಮನೆ ಆಗಿರಲಿ, ಅಥವಾ 2 ವೀಲರ್ 4 ವೀಲರ್ ಖರೀದಿ ಆಗಿರಲಿ, ಏನೇ ಒಂದು ಗೋಲ್ಸ್ಗೂ ಸಹ ಈ ಸ್ಮಾರ್ಟನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸ್ಮಾರ್ಟ್ ಆಗಿರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.